ನಮಸ್ಕಾರ. ಷೇರು ಮಾರುಕಟ್ಟೆಯಲ್ಲಿ ಒಂದು ಕಂಪನಿಯ ಶೇರ್ ತಗೋತೀವಿ ಅಂದ್ರೆ ನಾವು ಆ ಕಂಪನಿಯ ಪಾರ್ಟ್ನರ್ ಆದ ಹಾಗೆ ಅಲ್ವಾ? ಹಾಗಿದ್ರೆ ಪಾರ್ಟ್ನರ್ ಆಗೋಕ್ಕೂ ಮುಂಚೆ ಆ ಕಂಪನಿ ಏನ್ ಮಾಡುತ್ತೆ, ಅದರ ಬಿಸ್ನೆಸ್ ಹೇಗಿದೆ ಅಂತ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಇದನ್ನೇ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರೆಯೋದು. ಬನ್ನಿ, ಇವತ್ತು ಒಬ್ಬ ಸ್ಮಾರ್ಟ್ ಇನ್ವೆಸ್ಟರ್ ಆಗೋಕೆ ಬೇಕಾದ ಟೂಲ್ ಕಿಟ್ನಲ್ಲಿ ಏನೆಲ್ಲ ಇರಬೇಕು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮ್ಮ ಮಿಷನ್ ಒಂದೇ: ಜ್ಞಾನದಿಂದ ಸಂಪತ್ತು ಸೃಷ್ಟಿ. ಅಂದ್ರೆ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಲಾಂಗ್ ಟರ್ಮ್ನಲ್ಲಿ ದುಡ್ಡು ಮಾಡೋಕ್ಕಾಗೋದು. ನಾಲೆಡ್ಜ್ಗಿಂತ ದೊಡ್ಡ ಆಸ್ತಿ ಬೇರೆ ಇಲ್ಲ ಅಲ್ವಾ? ಸರಿ, ಶುರು ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ಡಿಸ್ಕ್ಲೇಮರ್. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಇಲ್ಲಿ ಮಾತಾಡೋದೆಲ್ಲ ಕೇವಲ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ನೋಡಿ, ಇದು ಕಷ್ಟಪಟ್ಟು ಸಂಪಾದಿಸಿದ ಹಣ. ಸೊ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡೋಕ್ ಮುಂಚೆ ದಯವಿಟ್ಟು ಸ್ವಂತ ರಿಸರ್ಚ್ ಮಾಡಿ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಮಾತಾಡಿ. ಹಾಗಿದ್ರೆ ಒಂದು ಕಂಪನಿನ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಯಾವೆಲ್ಲ ಟೂಲ್ಸ್ ಬಳಸಬೇಕು? ಬನ್ನಿ ನೋಡೋಣ. ಇವತ್ತು ನಾವು ನಾಲೆಡ್ಜ್ ಯಾಕೆ ಇಂಪಾರ್ಟೆಂಟ್ ಅಂತ ಶುರು ಮಾಡಿ, ಕಂಪನಿ ಎಷ್ಟು ದೊಡ್ಡದಿದೆ, ಅದರ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಹೇಗಿದೆ, ದುಡ್ಡನ್ನ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದೆ, ಕಂಪನಿಯ ಓನರ್ಸ್ ಯಾರು, ಮತ್ತೆ ಕೊನೆಗೆ ಇದೆಲ್ಲ ನೋಡಿ ಇನ್ವೆಸ್ಟ್ ಮಾಡ್ಬೇಕಾ ಬೇಡ್ವಾ ಅಂತ ಡಿಸೈಡ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ: ನಾಲೆಡ್ಜ್ ಯಾಕೆ ಬೇಕು? ಸಿಂಪಲ್. ಸರಿಯಾದ ಮಾಹಿತಿ ಇಲ್ಲದೆ ಯಾರೋ ಹೇಳಿದ್ರು ಅಂತ ದುಡ್ಡು ಹಾಕಿದ್ರೆ ಏನಾಗುತ್ತೆ? ಅದು ಇನ್ವೆಸ್ಟಿಂಗ್ ಅಲ್ಲ, ಗ್ಯಾಂಬ್ಲಿಂಗ್ ಅಲ್ವಾ? ಆದ್ರೆ ಅದೇ ಒಂದು ಕಂಪನಿಯ ಬಿಸ್ನೆಸ್ ಏನು, ಅದರ ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು ಅಂತ ನೀಟಾಗಿ ಅನಾಲಿಸಿಸ್ ಮಾಡಿದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಸಿಗುತ್ತೆ. ಸರಿ, ಹಾಗಾದ್ರೆ ನಮ್ಮ ಟೂಲ್ ಕಿಟ್ನ ಮೊದಲನೇ ಟೂಲ್ ಕಡೆ ಹೋಗೋಣ. ಯಾವುದೇ ಕಂಪನಿನ ಅನಾಲಿಸಿಸ್ ಶುರು ಮಾಡ್ಬೇಕಾದ್ರೆ ನಾವು ಕೇಳಬೇಕಾದ ಫಸ್ಟ್ ಮತ್ತು ಸಿಂಪಲ್ ಪ್ರಶ್ನೆ: ಈ ಕಂಪನಿ ಎಷ್ಟು ದೊಡ್ಡದು ಅಂತ. ಈ ಪ್ರಶ್ನೆಗೆ ಉತ್ತರ ಕೊಡೋದೇ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅಥವಾ ಮಾರ್ಕೆಟ್ ಕ್ಯಾಪ್. ಹಾಗಿದ್ರೆ ಏನಿದು ಮಾರ್ಕೆಟ್ ಕ್ಯಾಪ್? ತುಂಬಾ ಸಿಂಪಲ್. ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ ಒಂದು ಕಂಪ್ನಿಗಿರೋ ಟೋಟಲ್ ವ್ಯಾಲ್ಯೂ. ಈಗ ನೋಡಿ, ರಿಲಯನ್ಸ್, ಟಿಸಿಎಸ್ ತರಹದ ದೊಡ್ಡ ದೊಡ್ಡ ಕಂಪ್ನಿಗಳ ಮಾರ್ಕೆಟ್ ಕ್ಯಾಪ್ ಲಕ್ಷಾಂತರ ಕೋಟಿ ಇರುತ್ತೆ. ಸೊ ಇದು ಆ ಕಂಪ್ನಿಯ ಸೈಜ್ ಎಷ್ಟಿದೆ ಅಂತ ತೋರ್ಸೋ ಒಂದು ಸ್ಕೇಲ್ ಅಷ್ಟೆ. ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಕೂಡ ತುಂಬಾನೇ ಸುಲಭ. ಒಂದು ಶೇರ್ನ ಸದ್ಯದ ಬೆಲೆ ಎಷ್ಟು, ಅದನ್ನ ಕಂಪನಿಯ ಟೋಟಲ್ ಷೇರುಗಳ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದ್ರೆ ಮಾರ್ಕೆಟ್ ಕ್ಯಾಪ್ ಸಿಕ್ಬಿಡುತ್ತೆ. ಅಂದ್ಹಾಗೆ ಶೇರ್ ಪ್ರೈಸ್ ಪ್ರತಿದಿನ ಚೇಂಜ್ ಆಗೋದ್ರಿಂದ ಮಾರ್ಕೆಟ್ ಕ್ಯಾಪ್ ಕೂಡ ಚೇಂಜ್ ಆಗ್ತಾನೇ ಇರುತ್ತೆ. ಈ ಮಾರ್ಕೆಟ್ ಕ್ಯಾಪ್ ಆಧಾರದ ಮೇಲೆ ನಾವು ಕಂಪನಿಗಳನ್ನು 3 ಕ್ಯಾಟಗರಿಗೆ ಡಿವೈಡ್ ಮಾಡಬಹುದು. ಮೊದಲನೇದು ಲಾರ್ಜ್ ಕ್ಯಾಪ್, ಅಂದ್ರೆ 20,000 ಕೋಟಿ ರೂಪಾಯಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರೋ ದೈತ್ಯ ಕಂಪನಿಗಳು. ಇವು ತುಂಬಾ ಸ್ಟೇಬಲ್ ಆಗಿರ್ತವೆ. ಎರಡನೇದು ಮಿಡ್ ಕ್ಯಾಪ್, ಅಂದ್ರೆ 5,000ದಿಂದ 20,000 ಕೋಟಿ ನಡುವೆ ಇರೋ ಕಂಪನಿಗಳು. ಇವು ಗ್ರೋತ್ ಸ್ಟೇಜ್ನಲ್ಲಿರ್ತವೆ. ಮೂರನೇದು ಸ್ಮಾಲ್ ಕ್ಯಾಪ್, ಅಂದ್ರೆ 5,000 ಕೋಟಿಗಿಂತ ಕಡಿಮೆ ಇರೋ ಕಂಪನಿಗಳು. ಇಲ್ಲಿ ಗ್ರೋತ್ ಪೊಟೆನ್ಷಿಯಲ್ ತುಂಬಾ ಜಾಸ್ತಿ, ಆದ್ರೆ ನೆನ್ಪಿರ್ಲಿ, ರಿಸ್ಕ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಓಕೆ, ಕಂಪನಿ ಸೈಜ್ ಗೊತ್ತಾಯ್ತು. ಈಗ ನಮ್ಮ ಟೂಲ್ ಕಿಟ್ನಲ್ಲಿರೋ ನೆಕ್ಸ್ಟ್ ಇಂಪಾರ್ಟೆಂಟ್ ಟೂಲ್ ತಗೊಳ್ಳೋಣ. ಅದೇ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಚೆಕ್ ಮಾಡೋದು. ಅಂದ್ರೆ ಕಂಪನಿ ನಿಜವಾಗ್ಲೂ ಚೆನ್ನಾಗಿ ಬಿಸ್ನೆಸ್ ಮಾಡ್ತಿದ್ಯಾ, ಅದರ ಸೇಲ್ಸ್ ಮತ್ತೆ ಪ್ರಾಫಿಟ್ ಬೆಳೀತೋ ಇದೆಯಾ ಇಲ್ವಾ ಅಂತ ನೋಡೋದು. ಇದನ್ನ ತಿಳ್ಕೊಳ್ಳೋಕೆ ನಾವು ನೋಡ್ಬೇಕಾಗಿರೋದು ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಥವಾ P&L ಸ್ಟೇಟ್ಮೆಂಟ್. ಇದು ಒಂದು ರೀತಿ ಕಂಪನಿಯ ರಿಪೋರ್ಟ್ ಕಾರ್ಡ್ ಇದ್ದಾಗೆ. ಪ್ರತಿ 3 ತಿಂಗಳಿಗೆ ಅಂದ್ರೆ ಕ್ವಾರ್ಟರ್ಲಿ ಕಂಪನಿ ತಾನು ಎಷ್ಟು ಸೇಲ್ಸ್ ಮಾಡಿದೆ, ಎಷ್ಟು ಖರ್ಚಾಯ್ತು, ಮತ್ತೆ ಫೈನಲ್ ಆಗಿ ಎಷ್ಟು ಲಾಭ ಉಳಿತು ಅಂತ ಈ ರಿಪೋರ್ಟ್ ಕಾರ್ಡ್ನಲ್ಲಿ ತೋರಿಸುತ್ತೆ. ಸರಿ, ಆ P&L ಸ್ಟೇಟ್ಮೆಂಟ್ ನೋಡುವಾಗ ನಾವು ಮೇನ್ ಆಗಿ ಏನ್ ಗಮನಿಸ್ಬೇಕು? ಮೊದಲನೇದು, ಸೇಲ್ಸ್ ವರ್ಷದಿಂದ ವರ್ಷಕ್ಕೆ, ಕ್ವಾರ್ಟರಿಂದ ಕ್ವಾರ್ಟರ್ಗೆ ಬೆಳೀತಾ ಇದೆಯಾ? ಎರಡನೇದು, ನೆಟ್ ಪ್ರಾಫಿಟ್ ಬೆಳೀತಾ ಇದೆಯಾ? ಜೊತೆಗೆ ಆಪರೇಟಿಂಗ್ ಮಾರ್ಜಿನ್ಸ್ ಹೇಗಿದೆ ಅಂತ ನೋಡ್ಬೇಕು. ಅಷ್ಟೇ ಅಲ್ಲ, ಮ್ಯಾನೇಜ್ಮೆಂಟ್ ಕಾಮೆಂಟ್ರಿ ಅನ್ನೋದನ್ನ ಮಿಸ್ ಮಾಡ್ಲೇಬಾರ್ದು. ಅಂದ್ರೆ ಈ ನಂಬರ್ಸ್ ಹಿಂದಿರೋ ಕಥೆ ಏನು, ಕಂಪನಿ ಫ್ಯೂಚರ್ ಪ್ಲಾನ್ಸ್ ಏನು ಅಂತ ಮ್ಯಾನೇಜ್ಮೆಂಟ್ ಅವರೇ ಹೇಳ್ತಾರೆ. ಇದು ಅವ್ರ ರಿಪೋರ್ಟ್ಸ್ ಅಥವಾ ಇನ್ವೆಸ್ಟರ್ ಕಾಲ್ಸಲ್ಲಿ ಸಿಗುತ್ತೆ. ಓಕೆ, ಒಂದು ಕಂಪನಿ ಚೆನ್ನಾಗಿ ಸೇಲ್ಸ್ ಮಾಡ್ತಿದೆ, ಪ್ರಾಫಿಟ್ ಕೂಡ ಮಾಡ್ತಿದೆ ಅಂತ ಅಂದ್ಕೊಳ್ಳೋಣ. ಆದ್ರೆ ನಾವು ಕೇಳಬೇಕಾದ ನೆಕ್ಸ್ಟ್ ಪ್ರಶ್ನೆ: ಆ ಪ್ರಾಫಿಟ್ ಮಾಡಕ್ಕೆ ತನ್ನ ಹತ್ರ ಇರೋ ದುಡ್ಡನ್ನ ಎಷ್ಟು ಎಫಿಷಿಯಂಟ್ ಆಗಿ ಬಳಸ್ತಿದೆ ಅಂತ. ಇದನ್ನ ಅಳಿಯೋಕೆ ನಮ್ಮ ಟೂಲ್ ಕಿಟ್ನಲ್ಲಿ ಕೆಲವು ಸೂಪರ್ ರೇಷಿಯೋಸ್ ಇವೆ. ಈ ರಿಟರ್ನ್ ರೇಷಿಯೋಸ್ ಅಂತ ಏನ್ ಕರಿತೀವಿ, ಇವು ಒಂದು ಕಂಪನಿಯ ಮ್ಯಾನೇಜ್ಮೆಂಟ್ ಎಷ್ಟು ಎಫಿಷಿಯಂಟ್ ಆಗಿದೆ ಅಂತ ಅಳಿಯಕ್ಕೆ ಹೆಲ್ಪ್ ಮಾಡ್ತವೆ. ಇದರಲ್ಲಿ ROCE ಮತ್ತೆ ROE ಅನ್ನೋ 2 ರೇಷಿಯೋಗಳು ತುಂಬಾನೇ ಇಂಪಾರ್ಟೆಂಟ್. ಇವು ಕಂಪನಿ ತನ್ನ ಹತ್ರ ಇರೋ ಕ್ಯಾಪಿಟಲ್ ಅನ್ನ ಎಷ್ಟು ಸ್ಮಾರ್ಟ್ ಆಗಿ ಬಳಸಿ ಪ್ರಾಫಿಟ್ ಮಾಡ್ತಿದೆ ಅಂತ ಹೇಳ್ತವೆ.
ROCE ಮತ್ತೆ ROE ಇವೆರಡಕ್ಕೂ ಇರೋ ಡಿಫ್ರೆನ್ಸ್ ಏನು ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ROCE ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಅಂದ್ರೆ ಕಂಪನಿ ತನ್ನ ಬಿಸ್ನೆಸ್ನಲ್ಲಿ ಹಾಕಿರೋ ಟೋಟಲ್ ದುಡ್ಡು, ಅಂದ್ರೆ ತನ್ನ ಸ್ವಂತ ದುಡ್ಡು ಮತ್ತೆ ತಂದಿರೋ ಸಾಲ ಎರಡನ್ನೂ ಬಳಸಿ ಎಷ್ಟು ಪ್ರಾಫಿಟ್ ಮಾಡ್ತಿದೆ ಅಂತ ತೋರ್ಸುತ್ತೆ. ಆದ್ರೆ ROE ಅಂದ್ರೆ ರಿಟರ್ನ್ ಆನ್ ಈಕ್ವಿಟಿ, ಇದು ಕೇವಲ ಶೇರ್ ಹೋಲ್ಡರ್ಸ್ ದುಡ್ಡಿನ ಮೇಲೆ ಎಷ್ಟು ರಿಟರ್ನ್ ಬರ್ತಿದೆ ಅಂತ ಮಾತ್ರ ಹೇಳುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಕಂಪನಿ ಅಂತ ನಾವು ಯಾವಾಗ ಹೇಳ್ತೀವಿ ಅಂದ್ರೆ ಅದರ ROCE ಅಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕನ್ಸಿಸ್ಟೆಂಟ್ ಆಗಿ 20%ಗಿಂತ ಜಾಸ್ತಿ ಇರಬೇಕು. ಇದರರ್ಥ ಕಂಪನಿ ತನ್ನ ಕ್ಯಾಪಿಟಲ್ ಅನ್ನ ತುಂಬಾ ಎಫಿಷಿಯೆಂಟ್ ಆಗಿ ಬಳಸಿ ಒಳ್ಳೆ ಪ್ರಾಫಿಟ್ ಮಾಡ್ತಿದೆಯಂತ. ಇದು ಒಂದು ಹೆಲ್ತಿ ಬಿಸ್ನೆಸ್ನ ಸೈನ್. ಹಾಗೇನೆ ROE ಅಂದ್ರೆ ರಿಟರ್ನ್ ಆನ್ ಈಕ್ವಿಟಿ ಕೂಡ ಕನ್ಸಿಸ್ಟೆಂಟ್ ಆಗಿ 20%ಗಿಂತ ಜಾಸ್ತಿ ಇದ್ರೆ ಅದು ಶೇರ್ ಹೋಲ್ಡರ್ಸ್ ದೃಷ್ಟಿಯಿಂದ ಸೂಪರ್. ಯಾಕಂದ್ರೆ ಇದರರ್ಥ ಮ್ಯಾನೇಜ್ಮೆಂಟ್ ಶೇರ್ ಹೋಲ್ಡರ್ಸ್ ಹಾಕಿರೋ ಪ್ರತಿ 100 ರೂಪಾಯಿಗೆ 20 ರೂಪಾಯಿಗಿಂತ ಜಾಸ್ತಿ ಲಾಭ ತಂದುಕೊಡ್ತಿದೆ. ಇದು ಶೇರ್ ಹೋಲ್ಡರ್ಸ್ ವೆಲ್ತ್ ಕ್ರಿಯೇಟ್ ಆಗ್ತಾ ಇರೋದಕ್ಕೆ ಒಂದು ಒಳ್ಳೆ ಸೂಚನೆ. ರೈಟ್, ಈಗ ನಮ್ಮ ಅನಾಲಿಸಿಸ್ನ ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ. ಅದೇ, ಈ ಕಂಪನಿಯ ಡ್ರೈವಿಂಗ್ ಸೀಟ್ನಲ್ಲಿ ಯಾರು ಕೂತಿದ್ದಾರೆ, ಅಂದ್ರೆ ಈ ಕಂಪನಿಯ ಓನರ್ಸ್ ಯಾರು ಮತ್ತೆ ಅದರ ಓನರ್ಶಿಪ್ ಪ್ಯಾಟರ್ನ್ ಕಂಪನಿ ಬಗ್ಗೆ ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಳೋದು. ಸಾಮಾನ್ಯವಾಗಿ ಒಂದು ಕಂಪನಿಯ ಶೇರ್ ಹೋಲ್ಡರ್ಸ್ನಲ್ಲಿ 4 ಮೇನ್ ಕ್ಯಾಟಗರಿ ಇರುತ್ತೆ. ಮೊದಲನೇದಾಗಿ ಪ್ರೊಮೋಟರ್ಸ್, ಅಂದ್ರೆ ಕಂಪನಿಯನ್ನ ಶುರು ಮಾಡಿದವರು. ಎರಡನೇದು DII, ಅಂದ್ರೆ ನಮ್ಮ ದೇಶದ ಮ್ಯೂಚುವಲ್ ಫಂಡ್ಸ್, LIC ತರಹದ ದೊಡ್ಡ ಇನ್ಸ್ಟಿಟ್ಯೂಷನ್ಸ್. ಮೂರನೇದು FII, ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಕೊನೆಯದಾಗಿ ರಿಟೇಲ್ ಇನ್ವೆಸ್ಟರ್ಸ್, ಅಂದ್ರೆ ನಿಮ್ಮ ತರಹದ ಪಬ್ಲಿಕ್ ಇನ್ವೆಸ್ಟರ್ಸ್. ಸಾಮಾನ್ಯವಾಗಿ ಒಂದು ಒಳ್ಳೆ ಕಂಪನಿಯಲ್ಲಿ ನೋಡಿದ್ರೆ ಪ್ರಮೋಟರ್ಸ್ ಹತ್ರನೇ ಅತಿ ಹೆಚ್ಚು ಶೇರ್ಸ್ ಇರುತ್ತೆ. ಅವರ ಜೊತೆ DII ಮತ್ತೆ FII ತರಹದ ಅಂದ್ರೆ ಸ್ಮಾರ್ಟ್ ಮನಿ ಅಂತ ಕರೆಯೋ ಇನ್ಸ್ಟಿಟ್ಯೂಷನ್ಸ್ನ ಹೋಲ್ಡಿಂಗ್ ಕೂಡ ಇರುತ್ತೆ. ಈ ಥರದ ಒಂದು ಬ್ಯಾಲೆನ್ಸ್ಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಕಂಪನಿಯ ಮೇಲೆ ಎಲ್ಲರಿಗೂ ನಂಬಿಕೆ ಇದೆ ಅಂತ ತೋರಿಸುತ್ತೆ. ಇದರಲ್ಲಿ ನಾವು ತುಂಬಾನೇ ಗಮನ ಕೊಡಬೇಕಾಗಿರೋದು ಪ್ರಮೋಟರ್ ಹೋಲ್ಡಿಂಗ್ಗೆ, ಅಂದ್ರೆ ಕಂಪನಿಯನ್ನು ಕಟ್ಟಿದವರ ಶೇರ್ಸ್ ಎಷ್ಟಿದೆ ಅಂತ. ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇದೆ ಅಂದ್ರೆ ಅದರರ್ಥ ಅವರಿಗೆ ತಮ್ಮದೇ ಕಂಪನಿಯ ಫ್ಯೂಚರ್ ಮೇಲೆ ತುಂಬಾನೇ ನಂಬಿಕೆ ಇದೆ ಅಂತ. ಯಾಕಂದ್ರೆ ಅವರ ಸ್ವಂತ ದುಡ್ಡೇ ಅಲ್ಲಿ ಜಾಸ್ತಿ ಇರುತ್ತೆಲ್ವಾ, ಅದನ್ನ ಸ್ಕಿನ್ ಇನ್ ದ ಗೇಮ್ ಅಂತಾನೂ ಕರೀತಾರೆ. ಸರಿ, ಈಗ ನಾವು ನಮ್ಮ ಅನಾಲಿಸಿಸ್ನ ಫೈನಲ್ ಸ್ಟೇಜ್ಗೆ ಬಂದಿದ್ದೀವಿ. ಇಷ್ಟೊತ್ತು ನಾವು ಕಲ್ತಿರೋ ಎಲ್ಲಾ ಟೂಲ್ಸ್, ಎಲ್ಲಾ ಪಾಯಿಂಟ್ಸನ್ನ ಒಟ್ಟಿಗೆ ಸೇರಿಸಿ ಒಂದು ಕಂಪನಿಲಿ ಇನ್ವೆಸ್ಟ್ ಮಾಡಬೇಕೋ ಬೇಡ್ವೋ ಅನ್ನೋ ಫೈನಲ್ ಡಿಸಿಷನ್ಗೆ ಹೇಗೆ ಬರೋದು ಅಂತ ನೋಡೋಣ. ಹಾಗಿದ್ರೆ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಈ ಸಿಂಪಲ್ ಚೆಕ್ಲಿಸ್ಟ್ ಫಾಲೋ ಮಾಡಿ. 1. ಮಾರ್ಕೆಟ್ ಕ್ಯಾಪ್ ನೋಡಿ, ಕಂಪನಿ ಸೈಜ್ ಮತ್ತೆ ರಿಸ್ಕ್ ಲೆವೆಲ್ ಅರ್ಥ ಮಾಡ್ಕೊಳ್ಳಿ. 2. P&L ಸ್ಟೇಟ್ಮೆಂಟ್ ನೋಡಿ, ಸೇಲ್ಸ್ ಮತ್ತೆ ಪ್ರಾಫಿಟ್ ಗ್ರೋತ್ ಹೇಗಿದೆ ಅಂತ ಚೆಕ್ ಮಾಡಿ. 3. ROE ಮತ್ತೆ ROCE 20%ಗಿಂತ ಜಾಸ್ತಿ ಇದ್ಯಾ ಅಂತ ವೆರಿಫೈ ಮಾಡಿ. 4. ಪ್ರಮೋಟರ್ ಹೋಲ್ಡಿಂಗ್ ಜಾಸ್ತಿ ಇದ್ಯಾ ಅಂತ ನೋಡಿ. ಕೊನೆಯದಾಗಿ, ಆದರೆ ತುಂಬಾನೇ ಇಂಪಾರ್ಟೆಂಟ್ ಆಗಿ, ಕಂಪನಿ ಮೇಲೆ ಜಾಸ್ತಿ ಸಾಲ ಇದ್ಯಾ ಮತ್ತೆ ಪ್ರಮೋಟರ್ಸ್ ತಮ್ಮ ಷೇರುಗಳನ್ನ ಎಲ್ಲಾದ್ರೂ ಅಡೆ ಇಟ್ಟಿದ್ದಾರಾ, ಅಂದ್ರೆ ಪ್ಲೆಜ್ ಮಾಡಿದ್ದಾರಾ ಅಂತ ನೋಡೋದು ತುಂಬಾನೇ ಮುಖ್ಯ. ಹಾಗಾದ್ರೆ ಇನ್ಮುಂದೆ ಕೇವಲ ಗೆಸ್ ವರ್ಕ್ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಬಿಟ್ಟು ಈ ಟೂಲ್ ಕಿಟ್ ಬಳಸಿ ಪ್ರಾಪರ್ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡೋಕೆ ರೆಡಿಯಾಗೋಣ ಅಲ್ವಾ? ಯಾವಾಗ್ಲೂ ನೆನ್ಪಿಡಿ, ನಾಲೆಜ್ ಇಟ್ಕೊಂಡು ಮಾಡೋ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ನಲ್ಲಿ ಖಂಡಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ.